ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಹೇಗೆ ಪ್ರಿಪ್ರೇಷನ್ ನಡೀತಾ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಎಲ್ಲ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಮತ್ತೆ ನಾವು ಥರ್ಸ್ಡೇ ಬೆಳಗ್ಗೆ ಈ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ದಿಸ್ ಕಂಪ್ಲೀಟ್ ದೇವ್ರ ಸಾಮಾನೆಲ್ಲ ನಮ್ಮ ಮಮ್ಮಿನೇ ತೊಳ್ಕೊಟ್ಟಿದ್ರು. ಲೈಕ್ ಇಲ್ಲಿ ತನಕ ಏನು ನೋಡಿದ್ರಿ ಬೆಳ್ಳಿ ಸಾಮಾನು ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ವಾಶ್ ಮಾಡಿದ್ದೆ. ಆ್ಯಂಡ್ ದಿಸ್ ವಾಸ್ ಆಲ್ ಡನ್ ಬೈ ಮೈ ಮಾಮ್. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಆಬ್ವಿಯಸ್ಲಿ ಎಲ್ಲರ ಮನೇಲೂ ಒಬ್ಬಟ್ಟು ಮಾಡ್ತಾರೆ. ಹಾಗೆ ನಮ್ಮ ಮನೇಲೂ ಕೂಡ ಪ್ರಿಪೇರ್ ಮಾಡ್ತಾಯಿದ್ವಿ. ದಿಸ್ ಇಸ್ ಅ ವೆರಿ ಸಿಂಪಲ್ ರೆಸಿಪಿ. ಜಸ್ಟ್ ಒಂದು ಪಾತ್ರೆಯಲ್ಲಿ ನೀರು ಮತ್ತು 1 ಟೀ ಸ್ಪೂನ್ ಆಫ್ ಆಯಿಲ್ ಸೊ ದಟ್ ಬೇಗ ಬಾಯ್ಲ್ ಆಗಲಿ ಅಂತ, ಮತ್ತು ತೊಗರಿಬೇಳೆ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಆ್ಯಂಡ್ ಅದು ತಣ್ಣಗಾದಮೇಲೆ ಅದನ್ನು ಬೆಲ್ಲದ ಜೊತೆ ಮಿಕ್ಸಿಯಲ್ಲಿ ಬ್ಲೆಂಡ್ ಕೂಡ ಮಾಡ್ಕೋಬೋದು, ಇಲ್ಲ ಅಂತಂದರೆ ಒಳ್ಕಲ್ಲಲ್ಲಿ ರುಬ್ಕೊಂಡ್ಲುಕ್ಬೋದು. ಈಗ ಇಲ್ಲಿ ನಾವು ಚಿತ್ರಾನ್ನ ಮಾಡ್ತಿದ್ವಿ. ಆ್ಯಂಡ್ ದಟ್ಟು ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಮಾಡ್ತಿದ್ರು. ನಾವು ಬೆಟ್ಟದ ನೆಲ್ಲಿಕಾಯಿ ಕಾಮನ್ನಾಗಿ ಹಾಗೆ ತಿನ್ನಲ್ಲ ಅಂತ ಸೊ ಮಮ್ಮಿ ಏನು ಮಾಡ್ತಾರೆ, ಚಿತ್ರಾನ್ನ ಜೊತೆಲಿ ಹೀಗೆ ಮಾಡ್ತಾರೆ. ಆ್ಯಂಡ್ ನಾವಿಲ್ಲಿ ಗೊಜ್ಜನ್ನ ಹಿಂದಿನ ದಿನವೇ ಪ್ರಿಪೇರ್ ಮಾಡ್ಕೋತಿದ್ವಿ ಸೊ ದಟ್ ಬೆಳಗ್ಗೆ ನಾವು ಬೇಗ ಅನ್ನ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಲೈಕ್ ದೇವ್ರ ಮುಂದೆ ನೈವೇದ್ಯಕ್ಕೆ ಬೇಗ ಇಡ್ಬೋದು ಪೂಜೆ ಟೈಮಲ್ಲಿ ಅಂತ. ಅದಾದಮೇಲೆ ನಾನಿಲ್ಲಿ ಬಾಗಿಲಿಗೆಲ್ಲ ತೋರಣ ಕಟ್ಟಬೇಕು ಅಂತ ಮಾವಿನ ಸೊಪ್ಪನ್ನೆಲ್ಲ ಸೆಗ್ರಿಗೇಟ್ ಮಾಡಿಟ್ಕೋತಿದ್ದೆ. ಆ್ಯಂಡ್ ದೇವ್ರ ಮುಂದೆ ಫ್ರೂಟ್ಸ್ನೆಲ್ಲ ಜೋಡಿಸ್ಬೇಕಾಗಿತ್ತು. ಸೊ ಅದನ್ನು ಕೂಡ ಒಂದು ಪ್ಲೇಟಲ್ಲೇ ರೆಡಿ ಮಾಡಿಕೊಂಡು ಆ್ಯಂಡ್ ಆಲ್ಸೋ ತಿಂಡಿನೆಲ್ಲ ಏನಿದೆ ಅದನ್ನು 5 ಥರ ತಿಂಡಿನೆಲ್ಲ ಒಂದು ಪ್ಲೇಟಲ್ಲಿ ರೆಡಿ ಮಾಡಿಕೊಂಡೆ.
ಮುಗಿದ್ಮೇಲೆ ನಾನು ದೇವ್ರ ಮನೆಯಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಡೋದಕ್ಕೆ ಶುರು ಮಾಡಿದೆ. ದೀಪಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಎಣ್ಣೆ ಹಾಕಿ ಬತ್ತಿ ಎಲ್ಲ ಹಾಕಿಟ್ರೆ ಸೊ ದಟ್ ನೆಕ್ಸ್ಟ್ ದಿನ ನಾವು ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ, ಜಸ್ಟ್ ಹೂವು ಇಟ್ಟು ಪೂಜೆ ಮಾಡ್ಬೋದು ಅಂತ. ಸೊ ಅದನ್ನು ಹಿಂದಿನ ದಿವಸ ನೈಟಲ್ಲೇ ಇದನ್ನೆಲ್ಲ ಇಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೆ.